ಅತಿಯಾಗಿ ವಯಸ್ಸಾಗಿದ್ದ ಚ್ಯವನ ಮಹರ್ಷಿಗಳನ್ನ ಪ್ರಾಯದ ಯುವತಿ ಸುಕನ್ಯಾ ವಿವಾಹವಾಗ್ತಾಳೆ. ಈ ಮದುವೆ ನಡೆಯೋದಕ್ಕೆ ಕಾರಣ ಆದ್ರೂ ಏನಿರಬಹುದು? ಯಾರು ಈ ಸುಕನ್ಯಾ? ಚ್ಯವನ ಮಹರ್ಷಿಗಳು ಭೃಗು ಋಷಿಗಳ ಪುತ್ರ. 100 ವರ್ಷಗಳ ಕಾಲ ತಪಸ್ಸು ಮಾಡಿದ್ರಿಂದ ಅವರಿಗೆ ಅತಿಯಾಗಿ ವಯಸ್ಸಾಗಿತ್ತು. ಒಮ್ಮೆ ರಾಜ ಶರ್ಯಾತಿಯ ಮಗಳು ಸುಕನ್ಯಾ ಕಾಡಿಗೆ ಹೋಗ್ತಾಳೆ. ಇನ್ನು ತೇಜಸ್ಸಿನಿಂದ ಹೊಳಿತಾ ಇದ್ದಂತಹ ಹೂವೊಂದನ್ನು ಕಂಡು ಆಕರ್ಷಿತಳಾಗಿ ಗರಿಕೆಯಿಂದ ಅದನ್ನು ಚುಚ್ಚಿದ್ಲು. ಇದ್ದಕ್ಕಿದ್ದಂತೆ ಅದರಿಂದ ರಕ್ತ ಬರೋದಕ್ಕೆ ಶುರುವಾಯಿತು. ಆಗ ಅವಳಿಗೆ ತಿಳಿಯುತ್ತೆ ಅದು ಹೂವಲ್ಲ, ತಪಸ್ಸು ಮಾಡ್ತಾ ಇದ್ದಂತಹ ಚ್ಯವನ ಮಹರ್ಷಿಗಳ ಕಣ್ಣು ಅಂತ. ಇದರಿಂದ ಮಹರ್ಷಿಗಳು ಸಿಟ್ಟಾದ್ರು. ಅವರ ಕಣ್ಣು ಕುರುಡಾಗಿತ್ತು. ಇದನ್ನ ಗಮನಿಸಿದ ಶರ್ಯಾತಿ ತನ್ನ ಮಗಳ ತಪ್ಪನ್ನ ಕ್ಷಮಿಸಿ ಅಂತ ಕೇಳಿಕೊಂಡ. ನನಗೆ ವಯಸ್ಸಾಗಿದೆ, ಈ ಕಣ್ಣುಗಳು ಕುರುಡಾಯಿತು. ಈ ಪರಿಸ್ಥಿತಿನಲ್ಲಿ ನಾನು ಜೀವನ ಹೇಗೆ ನಡೆಸಲಿ? ಈ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನಿನ್ನ ಮಗಳನ್ನ ನನಗೆ ವಿವಾಹ ಮಾಡಿಕೊಡಬೇಕು. ಅವಳು ನನ್ನ ಸೇವಕಿಯಾಗಿ ಜೀವನ ಪರ್ಯಂತ ಇದೇ ಕಾಡಿನಲ್ಲಿ ವಾಸ ಮಾಡಬೇಕು ಅಂದ್ರು. ಇನ್ನು ರಾಜನಿಗೆ ಮಗಳನ್ನ ವಯಸ್ಸಾದ ಕುರುಡು ಸಂತನಿಗೆ ನೀಡೋದು ಇಷ್ಟ ಇರಲಿಲ್ಲ. ಆದರೂ ವಿಧಿನೇ ಇಲ್ಲದೆ ಅವರ ಮದುವೆ ಮಾಡಿಸಿ ಅಲ್ಲಿಂದ ಹೊರಟುಬಿಟ್ಟ. ಹೀಗೆ ಕಾಲ ಕಳೀತು. ಸುಕನ್ಯಾ ಮಹರ್ಷಿಗಳ ಸೇವೆನ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇದ್ಲು. ಸಮಯ ಹೋದಂತೆ ಮಹರ್ಷಿಗಳಿಗೆ ಈ ಪ್ರಾಯದ ಹುಡುಗಿ ನನ್ನಂತಹ ಮುದುಕನಿಗೆ ಸೇವೆ ಮಾಡ್ತಾ ಜೀವನಾನೇ ನಿಷ್ಪ್ರಯೋಜಕ ಮಾಡ್ಕೊಂಡಿದ್ದಾಳೆ ಅನ್ಸೋದಕ್ಕೆ ಶುರುವಾಯಿತು. ಆದರೆ ಅವಳಿಗೆ ಮಾತ್ರ ಇದರಲ್ಲಿ ಯಾವುದೇ ಬೇಸರ ಇರಲಿಲ್ಲ. ಸಹಸ್ರಾರು ವರ್ಷಗಳ ನಿರಂತರ ಸೇವನೆ ಕಂಡು ಅಶ್ವಿನಿ ಕುಮಾರರು ಚ್ಯವನ ಮಹರ್ಷಿಗಳಿಗೆ ಸಿದ್ಧೌಷಧಿಗಳಿಂದ ತೆಗೆದ ರಸದಿಂದ ಅಮೃತ ಸ್ನಾನವನ್ನ ಮಾಡಿಸಿ ಅವರಿಗೆ ಯವ್ವನ ಮರಳಿ ಬರೋ ಹಾಗೆ ಮಾಡ್ತಾರೆ. ಅದಕ್ಕೆ ಹೇಳೋದು, ಹೆಣ್ಣು ಮನಸ್ಸು ಮಾಡಿದ್ರೆ ಯಾವ ವ್ಯಕ್ತಿನೇ ಆಗಲಿ ಅಥವಾ ಯಾವುದೇ ಪರಿಸ್ಥಿತಿನೇ ಆಗಲಿ ಎಲ್ಲವನ್ನ ಬದಲಾಯಿಸಬಹುದು ಅಂತ. ಇನ್ನು ಈ ಕಂಟೆಂಟ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ. ಸ್ಟೇ ಟ್ಯೂನ್ ಟು ಪ್ರಿಯಾ ಟಾಕೀಸ್.